ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ನಿಂದ ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳಿಗೆ ಇನ್ನೂ ಕೂಡ ದರ್ಶನ್ ಅವರ ಭಾಗ್ಯ ಇಲ್ಲ. ದರ್ಶನದ ಭಾಗ್ಯ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅನ್ನೋದೇ ಪ್ರಶ್ನೆ. ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿನಾದ್ರೂ ಮಾಡಿಸ್ಕೊಳ್ಳಿ, ಇದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಬರಲ್ಲ. ಕಾರಣ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ನಟ ದರ್ಶನ್ ಅವರಿಗೆ. ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋಗಿದ್ರೆ ಅವರು ಸರ್ಜರಿ ಮಾಡಿಸ್ಕೊಳ್ತಾರ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರ, ಅವರ ಆರೋಗ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಬಂದ್ಬಿಡೋದು, ಪ್ರಶ್ನೆಗಳು ಬರೋದು, ಕೋರ್ಟ್ ಹೇಗ್ ನೋಡುತ್ತೆ ಅಂತೆಲ್ಲ ಪ್ರಶ್ನೆ ಬರ್ತಿತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಂಪ್ಲೀಟ್ ಆಗಿ ಸೇಫ್ ಅಂತ ಹೇಳ್ಬಹುದಾ ನಟ ದರ್ಶನ್? ಆ ಒಂದು ಅಭಿಮಾನಿಗಳನ್ನ ಸೇರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಅವರು ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಆ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈ ಹಿಂದೆ ಬೇಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, 11ನೇ ತಾರೀಕು ಆಪರೇಷನ್ ಅಂತ ಅವರ ಪರ ವಕೀಲರು ಕೂಡ ನಿರ್ಧರಿಸಿದ್ರು. ಅದರ ಬಗ್ಗೆ ವಾದ ಕೂಡ ಮಂಡನೆ ಮಾಡಿದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಒಂದು ಆಪರೇಷನ್ ಮಾಡಿಸ್ಕೊಳ್ಳುವುದು, ಹಾಗೆ ಅದನ್ನ ಚಿಕಿತ್ಸೆ ಮುಂದುವರಿಸುವುದು ಅವರಿಗೆ ಬಿಟ್ಟಿರುವಂತದ್ದು. ಇನ್ನ ಹಲವು BP ವೇರಿಯೇಷನ್ ಹಲವು ನಿಟ್ಟಿನಲ್ಲಿ ಅವರು ಕಾರಣಗಳನ್ನ ನೀಡಿದ್ರು. ಅದಲ್ಲದೆ ಈಗ ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಅವರಿಗೆ ಬೇಲ್ ನೀಡಿರುವಂತದ್ದು. ಬೆಂಗಳೂರಿನ ಬಿಟ್ಟು ಹೋಗದೆ ಇರುವುದು ಆಗಿರಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ನಿಂದ ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳಿಗೆ ಇನ್ನೂ ಕೂಡ ದರ್ಶನ್ ಅವರ ಭಾಗ್ಯ ಇಲ್ಲ. ದರ್ಶನದ ಭಾಗ್ಯ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅನ್ನೋದೇ ಪ್ರಶ್ನೆ. ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿನಾದ್ರೂ ಮಾಡಿಸ್ಕೊಳ್ಳಿ, ಇದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಬರಲ್ಲ. ಕಾರಣ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ನಟ ದರ್ಶನ್ ಅವರಿಗೆ. ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋಗಿದ್ರೆ ಅವರು ಸರ್ಜರಿ ಮಾಡಿಸ್ಕೊಳ್ತಾರ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರ, ಅವರ ಆರೋಗ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಬಂದ್ಬಿಡೋದು, ಪ್ರಶ್ನೆಗಳು ಬರೋದು, ಕೋರ್ಟ್ ಹೇಗ್ ನೋಡುತ್ತೆ ಅಂತೆಲ್ಲ ಪ್ರಶ್ನೆ ಬರ್ತಿತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಂಪ್ಲೀಟ್ ಆಗಿ ಸೇಫ್ ಅಂತ ಹೇಳ್ಬಹುದಾ ನಟ ದರ್ಶನ್? ಆ ಒಂದು ಅಭಿಮಾನಿಗಳನ್ನ ಸೇರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಅವರು ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಆ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈ ಹಿಂದೆ ಬೇಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, 11ನೇ ತಾರೀಕು ಆಪರೇಷನ್ ಅಂತ ಅವರ ಪರ ವಕೀಲರು ಕೂಡ ನಿರ್ಧರಿಸಿದ್ರು. ಅದರ ಬಗ್ಗೆ ವಾದ ಕೂಡ ಮಂಡನೆ ಮಾಡಿದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಆಪರೇಷನ್ ಮಾಡಿಸ್ಕೊಳ್ಳುವುದು, ಹಾಗೆ ಅದನ್ನ ಚಿಕಿತ್ಸೆ ಮುಂದುವರಿಸುವುದು ಅವರಿಗೆ ಬಿಟ್ಟಿರುವಂತದ್ದು. ಇನ್ನ ಹಲವು BP ವೇರಿಯೇಷನ್ ಹಲವು ನಿಟ್ಟಿನಲ್ಲಿ ಅವರು ಕಾರಣಗಳನ್ನ ನೀಡಿದ್ರು. ಅದಲ್ಲದೆ ಈಗ ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಅವರಿಗೆ ಬೇಲ್ ನೀಡಿರುವಂತದ್ದು. ಬೆಂಗಳೂರಿನ ಬಿಟ್ಟು ಹೋಗದೆ ಇರುವುದು ಆಗಿರಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ನಿಂದ ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳಿಗೆ ಇನ್ನೂ ಕೂಡ ದರ್ಶನ್ ಅವರ ಭಾಗ್ಯ ಇಲ್ಲ. ದರ್ಶನದ ಭಾಗ್ಯ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅನ್ನೋದೇ ಪ್ರಶ್ನೆ. ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿನಾದ್ರೂ ಮಾಡಿಸ್ಕೊಳ್ಳಿ, ಇದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಬರಲ್ಲ. ಕಾರಣ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ನಟ ದರ್ಶನ್ ಅವರಿಗೆ. ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋಗಿದ್ರೆ ಅವರು ಸರ್ಜರಿ ಮಾಡಿಸ್ಕೊಳ್ತಾರ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರ, ಅವರ ಆರೋಗ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಬಂದ್ಬಿಡೋದು, ಪ್ರಶ್ನೆಗಳು ಬರೋದು, ಕೋರ್ಟ್ ಹೇಗ್ ನೋಡುತ್ತೆ ಅಂತೆಲ್ಲ ಪ್ರಶ್ನೆ ಬರ್ತಿತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಂಪ್ಲೀಟ್ ಆಗಿ ಸೇಫ್ ಅಂತ ಹೇಳ್ಬಹುದಾ ನಟ ದರ್ಶನ್? ಆ
ಆ ಒಂದು ಅಭಿಮಾನಿಗಳನ್ನ ಸೇರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಅವರು ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಆ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈ ಹಿಂದೆ ಬೇಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, 11ನೇ ತಾರೀಕು ಆಪರೇಷನ್ ಅಂತ ಅವರ ಪರ ವಕೀಲರು ಕೂಡ ನಿರ್ಧರಿಸಿದ್ರು. ಅದರ ಬಗ್ಗೆ ವಾದ ಕೂಡ ಮಂಡನೆ ಮಾಡಿದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಒಂದು ಆಪರೇಷನ್ ಮಾಡಿಸ್ಕೊಳ್ಳುವುದು ಹಾಗೆ ಅದನ್ನ ಚಿಕಿತ್ಸೆ ಮುಂದುವರಿಸುವುದು ಅವರಿಗೆ ಬಿಟ್ಟಿರುವಂತದ್ದು. ಇನ್ನ ಹಲವು BP ವೇರಿಯೇಷನ್ ಹಲವು ನಿಟ್ಟಿನಲ್ಲಿ ಅವರು ಕಾರಣಗಳನ್ನ ನೀಡಿದ್ರು. ಅದಲ್ಲದೆ ಈಗ ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಅವರಿಗೆ ಬೇಲ್ ನೀಡಿರುವಂತದ್ದು. ಬೆಂಗಳೂರಿನ ಬಿಟ್ಟು ಹೋಗದೆ ಇರೋದು ಆಗಿರ್ಬೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ನಿಂದ ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳಿಗೆ ಇನ್ನೂ ಕೂಡ ದರ್ಶನ್ ಅವರ ಭಾಗ್ಯ ಇಲ್ಲ, ದರ್ಶನ್ ಅವರ ದರ್ಶನದ ಭಾಗ್ಯ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅನ್ನೋದೇ ಪ್ರಶ್ನೆ. ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿನಾದ್ರೂ ಮಾಡಿಸ್ಕೊಳ್ಳಿ, ಇದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಬರಲ್ಲ. ಕಾರಣ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ನಟ ದರ್ಶನ್ ಅವರಿಗೆ. ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋಗಿದ್ರೆ ಅವರು ಸರ್ಜರಿ ಮಾಡಿಸ್ಕೊಳ್ತಾರ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರ, ಅವರ ಆರೋಗ್ಯದ ಬಗ್ಗೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಬಂದ್ಬಿಡೋದು, ಪ್ರಶ್ನೆಗಳು ಬರೋದು, ಕೋರ್ಟ್ ಹೇಗ್ ನೋಡುತ್ತೆ ಅಂತೆಲ್ಲ ಪ್ರಶ್ನೆ ಬರ್ತಿತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಂಪ್ಲೀಟ್ ಆಗಿ ಸೇಫ್ ಅಂತ ಹೇಳ್ಬಹುದಾ ನಟ ದರ್ಶನ್? ಆ ಒಂದು ಅಭಿಮಾನಿಗಳನ್ನ ಸೇರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಅವರು ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಆ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈ ಹಿಂದೆ ಬೇಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, 11ನೇ ತಾರೀಕು ಆಪರೇಷನ್ ಅಂತ ಅವರ ಪರ ವಕೀಲರು ಕೂಡ ನಿರ್ಧರಿಸಿದ್ರು. ಅದರ ಬಗ್ಗೆ ವಾದ ಕೂಡ ಮಂಡನೆ ಮಾಡಿದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಒಂದು ಆಪರೇಷನ್ ಮಾಡಿಸ್ಕೊಳ್ಳುವುದು ಹಾಗೆ ಅದನ್ನ ಚಿಕಿತ್ಸೆ ಮುಂದುವರಿಸುವುದು ಅವರಿಗೆ ಬಿಟ್ಟಿರುವಂತದ್ದು. ಇನ್ನ ಹಲವು BP ವೇರಿಯೇಷನ್ ಹಲವು ನಿಟ್ಟಿನಲ್ಲಿ ಅವರು ಕಾರಣಗಳನ್ನ ನೀಡಿದ್ರು. ಅದಲ್ಲದೆ ಈಗ ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಅವರಿಗೆ ಬೇಲ್ ನೀಡಿರುವಂತದ್ದು. ಬೆಂಗಳೂರಿನ ಬಿಟ್ಟು ಹೋಗದೆ ಇರೋದು ಆಗಿರ್ಬೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ನಿಂದ ದರ್ಶನ್ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳಿಗೆ ಇನ್ನೂ ಕೂಡ ದರ್ಶನ್ ಅವರ ಭಾಗ್ಯ ಇಲ್ಲ, ದರ್ಶನ್ ಅವರ ದರ್ಶನದ ಭಾಗ್ಯ ಇಲ್ಲ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅನ್ನೋದೇ ಪ್ರಶ್ನೆ. ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಫಿಸಿಯೋಥೆರಪಿನಾದ್ರೂ ಮಾಡಿಸ್ಕೊಳ್ಳಿ, ಇದ್ಯಾವುದು ಕೂಡ ಈಗ ಲೆಕ್ಕಕ್ಕೆ ಬರಲ್ಲ. ಕಾರಣ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ನಟ ದರ್ಶನ್ ಅವರಿಗೆ.